ನಮಸ್ಕಾರ ಎಲ್ಲರಿಗೂ. ಮಧ್ಯಪ್ರಾಚ್ಯ ಅಂದರೆ ಮಿಡ್ಲ್ ಈಸ್ಟಲ್ಲಿ ಪ್ರಕ್ಷುಬ್ಧ ಪರಿಸ್ಥಿತಿ ಇರುವುದರಿಂದ ಹಾಗೂ ಅಲ್ಲಿ ಸಂಘರ್ಷ ನಡೀತಾ ಇರುವುದು ತಮಗೆಲ್ಲರಿಗೂ ಗೊತ್ತಿದೆ. ಈ ಸಂಘರ್ಷದ ಕಾರಣದಿಂದ ಕರ್ನಾಟಕದ ನಿವಾಸಿಗಳು ಕೆಲವರು ಮಿಡ್ಲ್ ಈಸ್ಟಲ್ಲಿ ಟ್ರಾನ್ಸಿಟಲ್ಲಿ ಅಲ್ಲೇ ಸಿಕ್ಕಾಕ್ಕೊಂಡಿದ್ದಾರೆ. ಅವರು ಸ್ವಲ್ಪ ಆತಂಕದಲ್ಲಿದ್ದಾರೆ. ನಾವು ಹೇಗೆ ಮರಳುವುದು ಅನ್ನುವಂಥ ಪ್ರಶ್ನೆಯನ್ನು ಇಟ್ಕೊಂಡು ಅವರೆಲ್ಲರಿಗೂ ಕೂಡ ನಾನು ಸರ್ಕಾರದ ಪರವಾಗಿ ಆತಂಕಕ್ಕೆ ಒಳಗಾಗಬೇಕಾದಂಥ ಅವಶ್ಯಕತೆ ಇಲ್ಲ ಎಂದು ವಿಶ್ವಾಸವನ್ನು ತುಂಬುವಂಥ ಕೆಲಸ ಮಾಡಲಿಕ್ಕೆ ಬಯಸ್ತೇನೆ. ನಮ್ಮದು ಅವರಿಗೆ ಸ್ಪಂದನೆ ಮಾಡಲಿಕ್ಕೆ ಶನಿವಾರ ರಾತ್ರಿಯಿಂದನೇ ನಾವು ಹೆಲ್ಪ್ ಲೈನನ್ನು ಚಾಲನೆ ಮಾಡಿದ್ದೇವೆ. ಈಗಾಗಲೇ ಸುಮಾರು 109 ಅಲ್ಲಿ ಸಿಲುಕಿಕೊಂಡಿರ್ತಕ್ಕಂಥವರು ನಮ್ಮ ಹೆಲ್ಪ್ ಲೈನ್ಗೆ ಕರೆಯನ್ನು ಮಾಡಿ ಅವ್ರದ್ದು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. 109 ನಿನ್ನೆಯೂ ಸಹ ನಾವು ಮುಖ್ಯಮಂತ್ರಿಗಳು ನಿನ್ನೆ ಬೆಳಿಗ್ಗೆ ಸೂಚನೆ ಕೊಟ್ಟ ನಂತರ ಮತ್ತಷ್ಟು ಜಾಗೃತರಾಗಿ ನಮ್ಮ ವಿಪತ್ತು ನಿರ್ವಹಣೆ ಪ್ರಧಾನ ಕಾರ್ಯದರ್ಶಿಗಳು ಆಯುಕ್ತರಿಂದ ಹಿಡಿದು ನಮ್ಮಲ್ಲಿ ಸ್ಟೇಟ್ ಎಮರ್ಜೆನ್ಸಿ ಆಪರೇಷನ್ ಸೆಂಟರ್ ಅಂತ ಇದೆ, SCOC, ಅವರು ಶನಿವಾರ ರಾತ್ರಿಯಿಂದನೇ ನಾವು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೇವೆ. ಹಾಗೂ ಭಾರತ ಸರ್ಕಾರದ ಜೊತೆಗೆ ಅಂದರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರ ಜೊತೆಗೆ ಪ್ರತಿನಿತ್ಯ ಸಂಪರ್ಕವನ್ನು ಇಟ್ಕೊಂಡು ಯಾವ ಜನ ನಮ್ಮವರು ಸಿಕ್ಕಾಕ್ಕೊಂಡಿದ್ದಾರೆ ಭಾರತ ಸರ್ಕಾರದ ಮುಖಾಂತರ ಅವರನ್ನು ತಲುಪುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ದೆಹಲಿಯಲ್ಲಿ ಇರ್ತಕ್ಕಂಥ ನಮ್ಮ ರೆಸಿಡೆಂಟ್ ಕಮಿಷನರ್ ಅವರು ಸಹ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ದೆಹಲಿ ಜೊತೆಗೆ ಪ್ರತಿನಿತ್ಯ ಸಂಪರ್ಕದಲ್ಲಿ ಇಟ್ಕೊಂಡು ಅವರು ದೆಹಲಿಯಿಂದ ನಮ್ಮ ಕರ್ನಾಟಕದ ನಿವಾಸಿಗಳ ರಕ್ಷಣೆಗೆ ಅವರು ಕೋಆರ್ಡಿನೇಷನನ್ನು ಮಾಡ್ತಾ ಇದ್ದಾರೆ. ಈಗ 3 ವಿಷಯಗಳಲ್ಲಿ ಸ್ವಲ್ಪ ಕರೆ ಮಾಡಿದಂಥವರು ನಮಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಬಹುಶಃ 3 ವಿಷಯದಲ್ಲಿ ಸ್ವಲ್ಪ ಆತಂಕ ಇರಬಹುದು ಅವರಿಗೆ. ಒಂದನೇದು, ಎಲ್ಲರೂ ಕೇಳ್ತಾ ಇರ್ತಕ್ಕಂಥದ್ದು, ನಮಗೆ ಅಲ್ಲಿಂದ ವಾಪಸ್ಸು ಕರ್ನಾಟಕಕ್ಕೆ ಬರೋದಕ್ಕೆ ವಿಶೇಷ ವಿಮಾನ ಆಗಲಿ ಅಥವಾ ಬೇರೆ ಮುಖಾಂತರ ಆಗಲಿ ಅವರ ವಾಪಸ್ಸು ಪ್ರವಾಸದ ಬಗ್ಗೆ ಕೇಳ್ತಾ ಇದ್ದಾರೆ. ಅಂದರೆ ನಮ್ಮನ್ನು ರೆಸ್ಕ್ಯೂ ಫ್ಲೈಟ್ಸು ಅಥವಾ ಸ್ಪೆಷಲ್ ಫ್ಲೈಟ್ ಏನಾದರೂ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಇದನ್ನು ನಾವು ಕೇಂದ್ರ ಸರ್ಕಾರದ ಜೊತೆಗೆ ಅವರನ್ನು ಕೇಳಿದ್ದೇವೆ. ಕೇಂದ್ರ ಸರ್ಕಾರದವರು ಅಲ್ಲಿ ಸದ್ಯಕ್ಕೆ ಏರ್ ಟ್ರಾಫಿಕ್ ಅಲೌಡ್ ಇಲ್ಲದೆ ಇರೋದ್ರಿಂದ, ನಿಷೇಧ ಮಾಡಿರೋದ್ರಿಂದ ಯಾವುದೇ ವಿಮಾನ ಅಲ್ಲಿ ಈಗ ಹಾರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಸಂದರ್ಭದಲ್ಲಿ ರೆಗ್ಯುಲರ್ ಫ್ಲೈಟ್ ಆಗಲಿ ವಿಶೇಷ ವಿಮಾನ ಆಗಲಿ ಸದ್ಯಕ್ಕೆ ಅಲ್ಲಿಂದ ಹೊರಡಲಿಕ್ಕೆ ಅವಕಾಶ ಇಲ್ಲ. ಆದರೆ ಏರ್ ಟ್ರಾಫಿಕ್ಕು ಕ್ಲಿಯರ್ ಆದ ಕೂಡಲೇ ಏರ್ ಟ್ರಾಫಿಕ್ಕು ಸದ್ಯಕ್ಕೆ ಏನು ನಿಷೇಧವಾಗಿದೆ ಆ ನಿಷೇಧವನ್ನು ತೆರವು ಮಾಡಿ ವಿಮಾನ ಹಾರಾಟಕ್ಕೆ ಅವಕಾಶ ಆದ ಕೂಡಲೇ ಕೇಂದ್ರ ಸರ್ಕಾರದವರು ವಿಶೇಷ ವಿಮಾನ ಆಗಲಿ ಅಥವಾ ರೆಗ್ಯುಲರ್ ಫ್ಲೈಟ್ಸ್ ಏನಿದ್ದಾವೆ ಏರ್ಲೈನ್ಸ್ ಅವುಗಳ ಮುಖಾಂತರ ವಾಪಸ್ಸು ಪ್ರಯಾಣಕ್ಕೆ ವ್ಯವಸ್ಥೆ ಮಾಡುವಂಥ ವಿಚಾರ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಸೊ ಆದರೆ ಅವೆಲ್ಲವೂ ಸಾಧ್ಯ ಯಾವಾಗ ಅಂದರೆ ಸದ್ಯಕ್ಕೆ ವಿಮಾನಯಾನ ಏನು ನಿಷೇಧ ಆಗಿದೆ ಆ ನಿಷೇಧ ತೆರವುಗೊಂಡ ಕೂಡಲೇ ರಿಟರ್ನ್ ಬಗ್ಗೆ ಮಾಹಿತಿಯನ್ನು ನೀಡಲಾಗುವುದು. ಸೊ ಅಲ್ಲಿಯವರೆಗೆ ಶಾಂತವಾಗಿ ಇರಬೇಕು ಅಂತ ನಾನು ಮನವಿ ಮಾಡ್ತೇನೆ. ಅದು 1 ವಾರ ಆಗ್ಬೋದು, 4 ದಿನ ಆಗ್ಬೋದು ಅಥವಾ 10 ದಿನ ಆಗ್ಬೋದು. ಎಲ್ಲಿಯವರೆಗೂ ಕದನ ವಿರಾಮ ಆಗೋದಿಲ್ಲ ಅಲ್ಲಿಯವರೆಗೂ ಸಹ ವಿಮಾನಯಾನಕ್ಕೆ ಈ ಪ್ರದೇಶ ಸೂಕ್ತ ಅಲ್ಲ. ಆ ಮಧ್ಯದಲ್ಲಿ ಏನಾದರೂ ವಿಮಾನಯಾನ ಮಾಡಲಿಕ್ಕೆ ಹೋದರೆ ಆ ವಿಮಾನಕ್ಕೆ ಗಂಡಾಂತರ ಒದಗಿ ಬರಬಹುದು. ಆ ಕಾರಣದಿಂದ
ಕದನದಲ್ಲಿ ವಿರಾಮ ಬರುವವರೆಗೆ, ವಿಮಾನ ಹಾರಾಟ ಮತ್ತೆ ಆರಂಭ ಆಗುವವರೆಗೆ ತಾಳ್ಮೆಯಿಂದ ಸಹಕರಿಸಬೇಕು. ಅದು ಅವಕಾಶ ಸಿಕ್ಕ ಕೂಡಲೇ ರಿಟರ್ನ್ಗೆ ಏನು ಅನ್ನುವಂಥದ್ದನ್ನು ಭಾರತ ಸರ್ಕಾರದವರ ಜೊತೆಗೆ ಮಾತನಾಡಿ ನಾವು ನಮ್ಮ ಕರ್ನಾಟಕದ ನಿವಾಸಿಗಳಿಗೆ ಮಾಹಿತಿಯನ್ನು ಕೊಡ್ತೇವೆ. ಇದು ಮೊದಲನೇ ವಿಷಯ, ರಿಟರ್ನ್ ಬಗ್ಗೆ ಕೇಳ್ತಾ ಇರ್ತಕ್ಕಂಥದ್ದು. ಎರಡನೇದು, ಕೆಲವರು ಅಲ್ಲಿ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿದು ಮುಂದೆ ನಮ್ಮ ಕರ್ನಾಟಕಕ್ಕೆ ಬರುವಂಥ ವಿಮಾನ ಅಲ್ಲಿಂದ ಟೇಕ್ ಆಫ್ ಆಗದೆ ಮಧ್ಯದಲ್ಲಿ ವಿಮಾನ ನಿಲ್ದಾಣದಲ್ಲಿ ಸಿಕ್ಕಾಕೊಂಡಿದ್ದೇವೆ ಅನ್ನುವಂಥದ್ದು ಎರಡನೇ ಸಮಸ್ಯೆ. ಅವರಿಗೆ ಪರಿಹಾರ ಏನಂದರೆ, ನಮ್ಮಲ್ಲಿ ಸ್ಟೇಟ್ ಎಮರ್ಜೆನ್ಸಿ ಆಪರೇಷನ್ ಸೆಂಟರ್ ನಾವು ಈಗಾಗಲೇ ಆಕ್ಟಿವೇಟ್ ಮಾಡಿದ್ದೇವೆ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರು 08022340676 ಅಥವಾ 22253707 ಕೊಡ್ತೇನೆ ನಿಮಗೆ. 22340676 ಅಥವಾ 22253707 ಇವೆರಡು ನಂಬರ್ಗೆ ಫೋನ್ ಮಾಡಬಹುದು. ಇದು ನಮ್ಮ ಹೆಲ್ಪ್ಲೈನ್ ಸಹಾಯವಾಣಿ ಕೇಂದ್ರ. ಯಾರಾದರೂ ಏರ್ಪೋರ್ಟಲ್ಲಿ ನಾವು ಮಧ್ಯದಲ್ಲಿ ಬಂದು ಸಿಕ್ಕಾಕೊಂಡಿದ್ದೇವೆ ಅಂದರೆ ಬಹುಶಃ ದುಬೈ ಏರ್ಪೋರ್ಟ್ನಲ್ಲಿ ಇದ್ದಾರೆ ಅಥವಾ ಬಹರೀನ್ ಏರ್ಪೋರ್ಟ್ನಲ್ಲಿ ಇದ್ದಾರೆ. ಇಲ್ಲಿವರೆಗೂ ನಮಗೆ ಜಾಸ್ತಿ ಕರೆಗಳು ಬಂದಿರೋದು ಈ ಎರಡು ಏರ್ಪೋರ್ಟಿಂದಾನೆ. ಆ ಏರ್ಪೋರ್ಟ್ನಲ್ಲಿ ಸಿಕ್ಕಾಕೊಂಡಿದ್ದೇವೆ, ಇಲ್ಲಿಗೆ ಕನೆಕ್ಟಿಂಗ್ ಫ್ಲೈಟು ಟೇಕ್ ಆಫ್ ಆಗ್ತಾ ಇಲ್ಲ, ಏರ್ಪೋರ್ಟ್ನಲ್ಲಿ ಸೌಲಭ್ಯ ಇಲ್ಲ, ಆದರೆ ನಮಗೆ ಹೊರಗಡೆ ಹೋಗಲಿಕ್ಕೆ ವೀಸಾನೂ ಕೂಡ ಇಲ್ಲ. ಈ ಸಮಸ್ಯೆ ಇದ್ದಲ್ಲಿ ನಮಗೆ ಈ ಕಾಲ್ ಸೆಂಟರ್ಗೆ ಫೋನ್ ಮಾಡಿದರೆ ನಾವು ಈ ಮಾಹಿತಿಯನ್ನು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದವ್ರಿಗೆ ಕೊಟ್ಟು ಅವರಿಂದ ಲೋಕಲ್ ಎಂಬಸಿಗೆ ಕಳಿಸ್ಕೊಟ್ಟು ಲೋಕಲ್ ಎಂಬಸಿಯವ್ರ ಕಡೆಯಿಂದ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಸಿ ಲೋಕಲ್ ವೀಸಾ ಸಿಗೋದಕ್ಕೆ ಅವರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿದ್ದೇವೆ. ಸೊ ಇನ್ನೊಂದು ಬಾರಿ ರಿಪೀಟ್ ಮಾಡೋದಾದರೆ, ಈ ಮಾಹಿತಿಯನ್ನು ನಾವು ಯಾರು ಎಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನೋದನ್ನು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಕೊಟ್ಟು ಅವರು ಲೋಕಲ್ ಎಂಬಸಿಗೆ ತಲುಪಿಸಿ ಲೋಕಲ್ ಎಂಬಸಿನವರು ಆ ಸ್ಟ್ಯಾಂಡರ್ಡ್ ಇರುವಂತಹ ಪ್ರವಾಸಿಗರನ್ನು ಸಂಪರ್ಕ ಮಾಡಿ ಅವರಿಗೆ ಲೋಕಲಲ್ಲಿ ವೀಸಾ ಕೊಟ್ಟು ಏರ್ಪೋರ್ಟಿಂದ ಹೊರಗಡೆ ಬರಲಿಕ್ಕೆ ಸಹಾಯವನ್ನು ಮಾಡ್ತಾರೆ, ಸಪೋರ್ಟನ್ನು ಕೊಡ್ತಾರೆ. ಇದು ಎಲ್ಲ ಲೋಕಲ್ ಎಂಬಸಿಗಳಿಗೆ ನಾವು ಸೂಚನೆಯನ್ನು ಭಾರತ ಸರ್ಕಾರದವರು ಕೊಟ್ಟಿದ್ದಾರೆ. ಅದಲ್ಲದೆ ನಾವು ನಿಮ್ಮ ಜೊತೆಗೆ ಆ ಎಲ್ಲ ದೇಶಗಳದ್ದು ಲೋಕಲ್ ಎಂಬಸಿ ಕಾಂಟ್ಯಾಕ್ಟ್ ನಂಬರ್ಸನ್ನು ಕೂಡ ತಮ್ಮ ಮುಖಾಂತರ ಹಂಚ್ಕೊಳ್ತಾ ಇದ್ದೇನೆ. ಇಸ್ರೇಲು, ಇರಾನು, ಸೌದಿ ಅರೇಬಿಯಾ, UAE, ಕತಾರ್, ಬಹರೀನ್, ಜೋರ್ಡಾನ್, ಒಮಾನ್, ಇರಾಕ್, ಕುವೈತ್, ಪ್ಯಾಲೆಸ್ಟೈನ್ ಇಷ್ಟೂ ದೇಶಗಳಲ್ಲಿ ನಮ್ಮ ಎಂಬಸಿ ನಂಬರ್ಸನ್ನು ತಮಗೆ ಕೊಡ್ತೇವೆ. ಸೊ ಅಲ್ಲಿ ಯಾರಾದರೂ ಸಿಕ್ಕಾಕೊಂಡಿದ್ರೆ ದಯವಿಟ್ಟು ನೇರವಾಗಿ ಸ್ಥಳೀಯ ಎಂಬಸಿಯನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮಗೆ ಕರೆ ಕೊಟ್ಟರೆ ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಮುಖಾಂತರ ಅವ್ರಿಗೆ ಮಾಹಿತಿ ಕಳಿಸ್ಕೊಡ್ತೇವೆ. ಇಲ್ಲ ಅಂದರೆ ಡೈರೆಕ್ಟಾಗಿ ಅಲ್ಲಿನ ಎಂಬಸಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಅವರು ವೀಸಾಗೆ ಟ್ರಾನ್ಸಿಟ್ ವೀಸಾಗೆ ಅರೇಂಜ್ ಮಾಡ್ತಾರೆ ಅಥವಾ ಬೇರೆ ಲೋಕಲ್ ಸಪೋರ್ಟನ್ನು ಕೊಡಬೇಕು ಅಂತ ಅವರಿಗೆ ಭಾರತ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಇದು ಅಲ್ಲದೆ ಕೇಂದ್ರ ಸರ್ಕಾರದ್ದು ಸಾರಥಿ ಸಹಾಯ ಅಂತ ಒಂದು ವೆಬ್ ಪೋರ್ಟಲ್ಲಿದೆ, ಅಲ್ಲೂ ಕೂಡ ನೇರವಾಗಿ ಸಂಪರ್ಕ ಮಾಡ್ಬೋದು. ಸೊ 3 ವಿಧಾನ ಇದೆ. ಒಂದು, ನಮ್ಮ ಸ್ಟೇಟ್ ಎಮರ್ಜೆನ್ಸಿ ಆಪರೇಷನ್ ಸೆಂಟರ್ ನಮ್ಮ ಹೆಲ್ಪ್ಲೈನ್ಗೆ ಫೋನ್ ಮಾಡ್ಬೋದು, ನಾವು ಅದನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟು ಅಲ್ಲಿಂದ ಎಂಬಸಿಗೆ ಕೊಡಿಸ್ತೇವೆ. ಅಥವಾ ನೇರವಾಗಿ ಲೋಕಲ್ ಎಂಬಸಿಗೆ ಸಂಪರ್ಕ ಮಾಡ್ಬೋದು. ಅಥವಾ ಕೇಂದ್ರ ಸರ್ಕಾರದ ಸಹಾಯವಾಣಿ ಆನ್ಲೈನಲ್ಲಿ ಸಾರಥಿ ಸಹಾಯ ಅಂತ ಇದೆ, ಅದಕ್ಕೂ ಕೂಡ ಸಂಪರ್ಕ ಮಾಡ್ಬೋದು. ಸೊ ಇದರ ಮುಖಾಂತರ ಲೋಕಲಲ್ಲಿ ಸದ್ಯಕ್ಕೆ ಟೆಂಪ್ರರಿಯಾಗಿ ಏರ್ಪೋರ್ಟಲ್ಲಿ ಸಿಕ್ಕಾಕೊಂಡಿರೋರಿಗೆ ವೀಸಾ ಅರೇಂಜ್ಮೆಂಟ್ಸನ್ನು ಮಾಡಿ ಏರ್ಪೋರ್ಟಿಂದ ಹೊರಗಡೆ ಬಂದು ಹೋಟೆಲಲ್ಲಿ ಅಕಾಮಡೇಷನ್ ತಗೊಂಡು ಈ ಗಲಭೆ ಕಡಿಮೆ ಆಗೋವರೆಗೂ ಕಾಯಲಿಕ್ಕೆ ಅವಕಾಶ ಆಗತ್ತೆ. ಇನ್ನು 3ನೇ ವಿಷಯ, ಇವ್ರಿಗೆ ಅಲ್ಲಿ ಅಕಾಮಡೇಷನ್ನು ಮತ್ತೊಂದು ಮಗದೊಂದು ಅದರ ಖರ್ಚು ವೆಚ್ಚಗಳ ಬಗ್ಗೆನೂ ಕೂಡ ಕೆಲವು ಪ್ರಶ್ನೆಗಳು ಬಂದಿದ್ದಾವೆ. ನಾವು ನೇರವಾಗಿ
ಆಯಾ ದೇಶಗಳಲ್ಲಿ ಅಲ್ಲಿ ಹೋಟೆಲ್ ಖರ್ಚನ್ನು ಕೊಡಲಿಕ್ಕೆ ನಮಗೆ ಯಾವುದು ಸಾಧನ ಇಲ್ಲ. ಮತ್ತು ಒಂದು ರಾಜ್ಯ ಸರ್ಕಾರ ಹೊರದೇಶದಲ್ಲಿ ಏನೇ ಮಾಡಬೇಕಾದ್ರೂ ಕೇಂದ್ರ ಸರ್ಕಾರದ ಮುಖಾಂತರವಾಗಿ ಮಾಡಬೇಕಾದಂಥ ಅವಶ್ಯಕತೆ ಇರುತ್ತೆ. ಆದಾಗ್ಯೂ ಸಹ ನಮ್ಮ ಕರ್ನಾಟಕದ ನಿವಾಸಿಗಳು ಅಲ್ಲಿ ಏನಾದರೂ ಸಿಕ್ಕಾಕ್ಕೊಂಡು ಹೋಟೆಲಲ್ಲಿ ಖರ್ಚು ವೆಚ್ಚಕ್ಕೆ ಹಣ ಇಲ್ಲ ಅಂತ ಹೇಳಿದ್ರೆ ನಾವು ಭಾರತ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ. ಅಲ್ಲಿ ಎಂಬಸಿಯವರ ಮುಖಾಂತರ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿ ಆ ಖರ್ಚನ್ನು ಕರ್ನಾಟಕ ಸರ್ಕಾರ ಭರಿಸುತ್ತದೆ. ಕೇಂದ್ರ ಸರ್ಕಾರದವರು ಎಷ್ಟು ಖರ್ಚಾಗಿದೆ ಅಂತ ನಮಗೆ ಕೊಟ್ಟರೆ ಅದು ಎಷ್ಟೇ ಖರ್ಚಾಗಿದ್ರೂ ಕೂಡ ಅದನ್ನು ಭರಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನುವಂಥ ವಿಷಯವನ್ನು ಕೇಂದ್ರ ಸರ್ಕಾರದ ಗಮನಕ್ಕೆ ನಾವು ತಂದಿದ್ದೇವೆ. ಆದರೆ ಲೋಕಲಲ್ಲಿ ಬೇರೆ ದೇಶದಲ್ಲಿ ಆಪ್ರೇಟ್ ಮಾಡಬೇಕಾದ್ರೆ ನಾವು ಭಾರತ ಸರ್ಕಾರದ ಮುಖಾಂತರವಾಗಿ ನಾವು ಆಪ್ರೇಟ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಎಂಬಸಿಯವ್ರಿಗೆ ಕರ್ನಾಟಕದ ನಿವಾಸಿಗಳಿಗೆ ಏನಾದರೂ ಹೋಟೆಲು ಖರ್ಚು ವೆಚ್ಚ ಬಂದರೆ ಅದನ್ನು ಭರಿಸಲಿಕ್ಕೆ ಕರ್ನಾಟಕ ಸರ್ಕಾರ ತಯಾರಿದೆ. ಅದನ್ನು ಎಂಬಸಿ ಮುಖಾಂತರ ಗೌರ್ಮೆಂಟ್ ಆಫ್ ಇಂಡಿಯಾ ಮುಖಾಂತರ ನಮಗೆ ಬಂದರೆ ಆ ಖರ್ಚು ವೆಚ್ಚವನ್ನು ಕೂಡ ಕರ್ನಾಟಕ ಸರ್ಕಾರ ಭರಿಸಲಿಕ್ಕೆ ಸಿದ್ಧವಾಗಿದೆ ಅನ್ನುವಂಥದ್ದು ವಿಷಯ. ಇಷ್ಟು ವಿಷಯಗಳು ಇವತ್ತು ನಿನ್ನೆ ಕೇಂದ್ರ ಸರ್ಕಾರದ ಸಂಪುಟ ಉಪಸಮಿತಿ ಕ್ಯಾಬಿನೆಟ್ ಸಬ್ ಕಮಿಟಿ ಆನ್ ಸೆಕ್ಯೂರಿಟಿ ನಿನ್ನೆ ಸಂಜೆ ಭೇಟಿ ಮಾಡಿದೆ. ಆದರೆ ಅವರು ಇನ್ನೂವರೆಗೂ ಕೂಡ ಏನು ಅಧಿಕೃತವಾಗಿ ನಮಗೆ ಯಾವುದೇ ಪಬ್ಲಿಕ್ಕಿಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ನಮಗೂ ಕೂಡ ಇನ್ನೂ ಇನ್ಫಾರ್ಮೇಷನ್ ಏನು ಕೊಟ್ಟಿಲ್ಲ ಏನು ತೀರ್ಮಾನ ಆಗಿದೆ ಅಂತ. ನಾವು ಕೂಡ ಸುದ್ದಿ ಮಾಧ್ಯಮದ ಮುಖಾಂತರ ಬೇರೆ ಬೇರೆ ದೇಶಗಳ ಸುದ್ದಿ ಮಾಧ್ಯಮದ ಮುಖಾಂತರ ತಿಳಿದು ಬಂದ ಹಾಗೆ ಇನ್ನೂ ಒಂದು ವಾರದಷ್ಟು ಈ ಕದನ ಮುಂದುವರಿಯುವ ಸಾಧ್ಯತೆ ಇದೆ ಅನ್ನುವಂಥದ್ದು. ಸೊ ನಾವು ನಮ್ಮ ಕರ್ನಾಟಕದ ನಿವಾಸಿಗಳು ಹೊರಗಡೆ ಎಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರ ನೆರವಿಗೆ ನಾವು ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಏತನ್ಮಧ್ಯೆ ಯಾರೂ ಆತಂಕಕ್ಕೆ ಒಳಗಾಗಬಾರದು. ಆತಂಕದಿಂದ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಇದು ಅನಿರೀಕ್ಷಿತ ಒಂದು ಘಟನೆ. ಇದರಲ್ಲಿ ನಿಮ್ಮ ಸರ್ಕಾರ ನಿಮ್ಮ ಜೊತೆಗೆ ನಿಂತಿದೆ. ನಾವು ನಮ್ಮ ಎಲ್ಲ ಶಕ್ತಿಯನ್ನು ಪ್ರಯೋಗ ಮಾಡಿ ನಿಮಗೆ ಸಕಾಲದಲ್ಲಿ ನೆರವನ್ನು ಕೊಡುವಂಥದ್ದು ನಮ್ಮ ಜವಾಬ್ದಾರಿ ಇದೆ. ಆ ಕೆಲಸವನ್ನು ನಿಮ್ಮ ಸರ್ಕಾರ ಭಾಳ ಜವಾಬ್ದಾರಿಯುತವಾಗಿ ಮಾಡ್ತಾ ಇದೆ. ಆದರೆ ಅವಕಾಶ ಸಿಗುವವರೆಗೆ ಎಲ್ಲರೂ ಕೂಡ ಶಾಂತಿಯಿಂದ ಇರಬೇಕು ಅಂತ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಹೆಲ್ಪ್ಲೈನ್ ಜೊತೆ ಸಂಪರ್ಕ ಇಟ್ಕೊಳ್ಳಿ. ಅದು ಏನೇ ಸಮಸ್ಯೆ ಇದ್ದರೂ ಅದಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸ ಭಾರತ ಸರ್ಕಾರದ ಸಹಾಯದಿಂದ ಭಾರತ ಸರ್ಕಾರದ ಮುಖಾಂತರ ನಾವು ನಿರಂತರವಾಗಿ ಅದನ್ನು ಮಾಡ್ತಾ ಇದ್ದೇವೆ. ಇದೂ ಅಲ್ಲದೆ ಡಿಸ್ಟ್ರಿಕ್ಟ್ ಲೆವೆಲ್ ಹೆಲ್ಪ್ಲೈನನ್ನು ಕೂಡ ನಾವು ಆ್ಯಕ್ಟಿವೇಟ್ ಮಾಡಿದ್ದೇವೆ ಪ್ರತಿ ಜಿಲ್ಲೆಗೆ. ಬಟ್ ಸ್ಟೇಟ್ ಹೆಲ್ಪ್ಲೈನು ಕೋಆರ್ಡಿನೇಟ್ ಮಾಡ್ತಾ ಇದೆ. ಡಿಸ್ಟ್ರಿಕ್ಟ್ ಹೆಲ್ಪ್ಲೈನು ಬಹುಶಃ ಅವಶ್ಯಕತೆ ಬರೋದಿಲ್ಲ. ಆದರೆ ಎಲ್ಲ ಡಿ ಸಿಗಳಿಗೆ ನಾವು ಸೂಚನೆ ಕೊಟ್ಟಿದ್ದೇವೆ. ಆ ಜಿಲ್ಲೆಯವರು ಯಾರ್ಯಾರು ಎಲ್ಲೆಲ್ಲಿ ಸ್ಟ್ಯಾಂಡರ್ಡ್ ಇದ್ದಾರೆ ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡಬೇಕು ಅಂತಲೂ ಕೂಡ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಒಟ್ಟಾರೆ ಸರ್ಕಾರ ಶನಿವಾರ ರಾತ್ರಿಯಿಂದನೇ ಎಚ್ಚೆತ್ತುಕೊಂಡು ಇವರನ್ನು ಎಲ್ಲೆಲ್ಲಿ ಇದ್ದಾರೆ ಅವ್ರಿಗೆ ನೆರವಿಗೆ ಈ ಸಂದರ್ಭದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಅದನ್ನು ಸರ್ಕಾರ ನಿರಂತರವಾಗಿ ಮಾಡ್ತಾ ಇದೆ. ನಾನು ಡೆಲ್ಲಿ ನಮ್ಮ ರೆಸಿಡೆಂಟ್ ಕಮಿಷನರು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಡೈಲಿ ನಾವು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಿನ್ನೆ ಇವತ್ತು ನಿರಂತರ ಸಂಪರ್ಕದಲ್ಲಿ ಇದ್ದೇವೆ. ಸೆಂಟ್ರಲ್ ಗೌರ್ಮೆಂಟ್ ಜೊತೆಗೂ ಕೋಆರ್ಡಿನೇಷನ್ ಮಾಡ್ತಾ ಇದ್ದೇವೆ. ಆದರೆ ಇವಾಗ ಎವ್ಯಾಕ್ಯುವೇಷನ್ ಯಾವಾಗ ಮಾಡ್ಬೋದು ಅನ್ನೋದಕ್ಕೆ ಸೆಂಟ್ರಲ್ ಗೌರ್ಮೆಂಟಿಂದ ಇನ್ನೂ ಸ್ಪಷ್ಟ ಉತ್ತರ ಇಲ್ಲ. ಯಾಕಂದರೆ ಕದನ ನಡೀತಾ ಇರೋದ್ರಿಂದ ಅದು ಸ್ಪಷ್ಟತೆ ಬಂದ ಕೂಡಲೇ ಮುಂದಿನ ಯೋಜನೆನೂ ನಾವು ರೆಡಿ ಮಾಡ್ಕೊಂಡಿದ್ದೇವೆ. ಎವ್ಯಾಕ್ಯುವೇಷನ್ ಸ್ಟಾರ್ಟ್ ಆದ ತಕ್ಷಣ ಏನು ಮಾಡಬೇಕು ಅನ್ನೋದು ನಮ್ಮ ಹತ್ರ ಪ್ಲ್ಯಾನ್ ಇದೆ. ಆದರೆ ಅದು ಈಗ ನಾನು ಅದ್ರ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಎವ್ಯಾಕ್ಯುವೇಷನ್ಗೆ ಬಂದಾಗ ಅದನ್ನು ನಾವು ರೆಡಿ ಮಾಡ್ಕೊಂಡಿದ್ದೇವೆ. ಈಗ ಆಲ್ರೆಡಿ ಆ ಎವ್ಯಾಕ್ಯುವೇಷನ್ ಪ್ಲ್ಯಾನನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತೇವೆ. ಸದ್ಯಕ್ಕೆ 109 ಜನ ನಮಗೆ ಕರೆ ಮಾಡಿದ್ದಾರೆ. ಇನ್ನೂ ಯಾರಾದರೂ ಇದ್ದರೆ ಅವರು ಕರೆ ಮಾಡಿದರೆ ಅವರ ಮಾಹಿತಿನೂ ನಮಗೆ ಸಿಗುತ್ತೆ. ಸೊ ಹೆಲ್ಪ್ಲೈನ್ಗೆ ಕರೆ ಮಾಡಿದರೆ ಅವರು ಕಂಫರ್ಟೇಬಲ್ ಆಗಿದ್ದರೆ ಫೋನ್ ಮಾಡಿ ಅಂತ ನಾನೇನು ಬಲವಂತ ಮಾಡೋಕ್ಕೆ ಹೋಗೋದಿಲ್ಲ. ಆತಂಕದಲ್ಲಿದ್ದರೆ ಅವರು ನಮಗೆ ಸಂಪರ್ಕ ಮಾಡಲಿ. 109ರಲ್ಲಿ 100 ಜನ ದುಬೈನಲ್ಲೇ ಇದ್ದಾರೆ, 9 ಜನ ಬೇರಿನ್ನಲ್ಲಿ ಇದ್ದಾರೆ. ಅದರಲ್ಲಿ ಅತಿ ಹೆಚ್ಚು ಬಳ್ಳಾರಿ ಜಿಲ್ಲೆಯವರು ಇದ್ದಾರೆ. ಅದು ಬಿಟ್ಟರೆ ಬ್ಯಾಂಗ್ಳೂರಿನವರು ಇದ್ದಾರೆ. ಸರ್, ಈಗ ಶಾಸಕರು ಅವರ ಫ್ಯಾಮಿಲಿಗಳು ಕೂಡ ಸ್ಟ್ಯಾಂಡ್ ಆಗಿತ್ತು. ಅದರಲ್ಲಿ ರಿಟರ್ನ್ ಆಗಿರೋಂಥದ್ದು ಎಕ್ಸಾಂಪಲ್ಗಳು ಈಗ ಇಲ್ಲ. ಇನ್ನು ಯಾವುದು ಅವರು ಎಲ್ಲಿದ್ರೋ ಗೊತ್ತಿಲ್ಲ. ಈಗ ಯುರೋಪಲ್ಲಿ ಅಥವಾ ನೀವು ಈ ಕಡೆ ಏಷ್ಯಾದಲ್ಲಿ ಯುರೋಪಲ್ಲಿ
ಅಮೇರಿಕಾದಲ್ಲಿ ಇದ್ದರೆ ವಯಾ ಮಿಡ್ಲ್ ಈಸ್ಟ್ ಬರೋದರ ಬದಲಿಗೆ ಬೇರೆ ರೂಟಲ್ಲಿ ಬರಬಹುದು ಅಂಥವ್ರಿಗೆ ಕೆಲವ್ರಿಗೆ ಅವಕಾಶ ಇದೆ. ಸೊ ಅಂದರೆ ಯುರೋಪಲ್ಲಿ ಸ್ಟಕ್ ಆಗಿದ್ದಾರೆ, ಅವ್ರು ಇನ್ನೂ ಟೇಕ್ ಆಫೇ ಆಗಿಲ್ಲ ಅಲ್ಲಿಂದ. ಅವರು ಮಿಡ್ಲ್ ಈಸ್ಟ್ಗೆ ಬಂದು ಅಲ್ಲಿ ಫ್ಲೈಟ್ ಚೇಂಜ್ ಮಾಡಿ ಇಂಡಿಯಾಗೆ ಬರುವಂಥವರು ಇನ್ನೂ ಯುರೋಪಲ್ಲೇ ಇದ್ದಾರೆ ಸುಮಾರು ಜನ, ಅಮೇರಿಕಾದಲ್ಲೂ ಇದ್ದಾರೆ, ಏಷ್ಯಾದ ಕೆಲವು ಭಾಗದಲ್ಲೂ ಕೂಡ ಇದ್ದಾರೆ. ಸೊ ಅವರು ಬೇರೆ ಮಿಡ್ಲ್ ಈಸ್ಟ್ ರೂಟ್ ಅಲ್ಲದೆ ಬೇರೆ ರೂಟ್ ಮುಖಾಂತರವಾಗಿ ತಲುಪಬಹುದು. ಅಂದರೆ ಈಗ ಸಿಂಗಪೂರ್ ಏರ್ಲೈನ್ಸ್ ಇರುತ್ತೆ, ಬ್ಯಾಂಕಾಕ್ ಏರ್ಲೈನ್ಸ್ ಇರುತ್ತೆ, ಕ್ಯಾಥೆ ಪೆಸಿಫಿಕ್ ಇರುತ್ತೆ, ಇವಕ್ಕೆಲ್ಲ ಬಹುಶಃ ಇಷ್ಟು ಮಟ್ಟಿಗೆ ಏನು ತೊಂದರೆ ಆಗೋದಿಲ್ಲ. ಸೊ ಅವರು ಆ ರೂಟಿಂದ ವಾಪಸ್ ಬರಲಿಕ್ಕೆ ಅವಕಾಶ ಇರುತ್ತೆ. ಸೊ ಏಷ್ಯನ್ ಕ್ಯಾರಿಯರ್ಸ್ ಮುಖಾಂತರ ಬರಲಿಕ್ಕೆ ಅವಕಾಶ ಇರುತ್ತೆ. ಅದು ಅವರವರ ಟ್ರಾವೆಲ್ ಏಜೆಂಟ್ ಜೊತೆ ಮಾತಾಡಿಕೊಂಡು ಅದನ್ನು ಕೋಆರ್ಡಿನೇಟ್ ಮಾಡ್ಬೋದು. ಆದರೆ ಮಿಡ್ಲ್ ಈಸ್ಟ್ ಮುಖಾಂತರನೇ ಬರಬೇಕು ಅಂತ ಅನಿವಾರ್ಯತೆ ಇರೋರಿಗೆ ಸದ್ಯಕ್ಕೆ ತೊಂದರೆ ಅಷ್ಟೇ, ಬೇರೆ ರೂಟಲ್ಲಿ ಬರೋರಿಗೆ ತೊಂದರೆ ಇಲ್ಲ ನನ್ನ ಪ್ರಕಾರ. ಇಲ್ಲ, ಯಾವುದು ಒಂದು ಮಾತ್ರ ಮೈನರ್ ಕ್ಯಾಶುವಲ್ಟಿ ಅಂತ ನಾನು ಅಲ್ಲಿ ಮಾತಾಡಿದಾಗ ಗೊತ್ತಾಯಿತು. ಅಂಥ ಮೇಜರ್ ಕ್ಯಾಶುವಲ್ಟಿ ನಮ್ದು ಯಾವುದು ಇಲ್ಲಿವರೆಗೆ ರಿಪೋರ್ಟ್ ಆಗಿಲ್ಲ, ನಮ್ಗೆ ಆ ಮಾಹಿತಿ ಬಂದಿಲ್ಲ. ಇಲ್ಲ, ಆ ರೀತಿ ಮಾಹಿತಿ ಇಲ್ಲ, ಅವ್ರು ಕೊಡಬೇಕು. ಇಲ್ಲಾಂದರೆ ನಾವು ಇವರು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸು ಅವರಿಂದ ತಗೊಳ್ಬೇಕಾಗುತ್ತೆ. ಇದ್ದಾರೆ. ಈಗ ನಾನು ಕೆಲವ್ರ ಹತ್ರ ಮಾತಾಡಿದೆ, ಕೆಲವರು ಶಾಸಕರು ಅಲ್ಲಿ ಸ್ಟಕ್ ಆಗಿರೋರು ಅವ್ರ ಹತ್ರನೂ ಮಾತಾಡಿದೆ. ಅಲ್ಲಿ ಒಂದು ಈ ಮಿಡ್ಲ್ ಈಸ್ಟಲ್ಲೇ ಇರೋರು, ತಾತ್ಕಾಲಿಕವಾಗಿ ಅಲ್ಲೇ ವಾಸ ಮಾಡ್ತಾ ಇರುವಂಥವ್ರು, ಉದ್ಯೋಗದಲ್ಲಿರುವಂಥವ್ರು, ಅವ್ರಿಗೆ ನಾವು ಮನವಿ ಮಾಡುವಂಥದ್ದು ಲೋಕಲ್ ಗೌರ್ಮೆಂಟ್ ಅವರು ಏನು ಸಲಹೆ ಸೂಚನೆ ಕೊಡ್ತಾರೆ ಅದನ್ನು ದಯವಿಟ್ಟು ಫಾಲೋ ಮಾಡಬೇಕು, ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಅವರೇನು ಮನೆಯಿಂದ ಹೊರಗಡೆ ಬರಬಾರ್ದು ಹಾಗೂ ಓಡಾಡಬಾರ್ದು, ಇಂಥ ಸಮಯದಲ್ಲಿ ಕರ್ಫ್ಯೂ ಇರುತ್ತೆ, ಇಂಥ ಸೂಚನೆಗಳನ್ನು ದಯವಿಟ್ಟು ಅಲ್ಲಿ ಪಾಲನೆ ಮಾಡಬೇಕು. ಮಿಡ್ಲ್ ಈಸ್ಟಲ್ಲಿ ಇರ್ತಕ್ಕಂತಹ ವಾಸ ಮಾಡ್ತಾ ಇರ್ತಕ್ಕಂಥ ಕರ್ನಾಟಕದ ನಿವಾಸಿಗಳಿಗೆ ನಾನು ಮನವಿ ಮಾಡೋದು. ಹಾಗೂ ಎರಡನೇದು, ಲೋಕಲ್ ಎಂಬೆಸಿ ಹತ್ರ ದಯವಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಅವರು ಟೈಮ್ ಟು ಟೈಮ್ ಏನೇ ಬೇಕಾದರೂ ಕೂಡ ಲೋಕಲ್ ಎಂಬೆಸಿ ನಮಗೆ ಎಲ್ಲರಿಗೂ ನೇರವಾಗಿ, ನಾವು ಕರ್ನಾಟಕ ಸರ್ಕಾರ ನಿಮಗೆ ತಲುಪಬೇಕಾದ್ರೂ ಲೋಕಲ್ ಎಂಬೆಸಿ ಮುಖಾಂತರ ನಾವು ತಲುಪಬೇಕಾಗುತ್ತೆ. ಸೊ ಹಾಗಾಗಿ ಲೋಕಲ್ ಎಂಬೆಸಿಯಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ, ನಿಮಗೆ ಟೈಮ್ ಟು ಟೈಮ್ ನಾವು ಸಲಹೆ ಸೂಚನೆಯನ್ನು ಕೊಡ್ತೇವೆ. ಏನಿದು ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಹೇಳೋದು? ವಿ ವಿಲ್ ಹ್ಯಾವ್ ನೋ ಐಡಿಯಾ. ಅದು ಹೌದು. ಸದ್ಯಕ್ಕೆ ಏನಿಲ್ಲ, ನಮ್ಮ ರೆಸಿಡೆಂಟ್ ಕಮಿಷನರು ಅದನ್ನೆಲ್ಲ ಅವ್ರಿಗೆ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಅವ್ರದ್ದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಇದೆ, ಇಂಥ ಸನ್ನಿವೇಶದಲ್ಲಿ ಏನು ಮಾಡಬೇಕು ಅವರು ಆ ಪ್ರೋಟೋಕಾಲ್ಗೆ ಸ್ಟಿಕ್ ಆಗ್ತಾ ಇದ್ದಾರೆ ಅಷ್ಟೇ. ಅವರು ಅದರಿಂದ ಏನು ನೀವು ಎಷ್ಟು ಒತ್ತಡ ಹಾಕಿದ್ರು ಅವ್ರು ನಮ್ಮ ಪ್ರೋಟೋಕಾಲ್ ಅಷ್ಟೇ ಹೇಳ್ತಾರೆ. ನಾವಾದರೂ ಒತ್ತಡಕ್ಕೆ ರೆಸ್ಪಾಂಡ್ ಮಾಡ್ತೇವೆ, ಬಟ್ ಅವ್ರದ್ದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ಇದೆ, ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ನಾವು ಕೇಳಿದ್ರು ಅಷ್ಟೇ ಹೇಳ್ತಾರೆ ಅವರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.